ಈಗ ಇದರೊಳಗೆ ಏನು ಕಾಣಲ್ಲ ಉಲ್ಟಾ ಸೀದಾ. ಆದರೆ ಹೆಂಗೆ ಹಾಕಬೇಕು ಈಗ ಉಲ್ಟಾ ಮೇಲ್ಕಿರ್ಬೇಕು, ಒರಿಜಿನಲ್ ಕೆಳಗಡೆ ಇರಬೇಕು. ಇದು ಉಲ್ಟಾ, ಇದು ಸೀದಾ. ಇದು ಸೀದಾ ಕೆಳಗೆ ಇಟ್ಕೊಂಡು ಅದ್ರ ಮೇಲೆ ನೋಡಿ ಹಿಂಗೆ ಹಾಕಬೇಕು. ಒಂದೇ ಥರ ಅಲ್ಲ, ಬೇಕಾದ ಥರವೇ ಒಲೆಯವು. ಇದು ಒಂದು ಟೈಪ್ಸ್ ಅಷ್ಟೇ. 1 ಇಂಚ್ ಇಟ್ಕೊಂಡಿದೀವಿ ಅಲ್ವಾ ನಾವು ಎಕ್ಸ್ಟ್ರಾ ಇದಕ್ಕೆ. ಕಟಿಂಗ್ ಮೇಲೆ ಮುಗಿದೋಯ್ತು ಅದೇ. ಈಗ ಇದನ್ನ ಹಿಡ್ಕೊಂಡು ನೋಡಿ, ನೋಡ್ಕೋಬೇಕು. ಇಲ್ಲಿ ಹಿಂಗೆ ಹಿಡ್ಕೊಂಡಾಗ ಯಾವ ಕಡೆಗೆ ಐತಿ ಇದು ನೋಡಿ, ಈ ಕಡೆ ಒಂದು ಬಿಟ್ಟದೆ, ಈ ಕಡೆ ಒಂದು ಬಿಟ್ಟದೆ. ಕರೆಕ್ಟಾ? ಇದು ಸರಿಯಾಗದೆ. ಯಾವುದೇ ಕಾರಣಕ್ಕೂ ಹಿಂಗೋ ಅಥವಾ ಹಿಂಗೋ ಹೋಗ್ಬಾರ್ದು. ಈ ಸೆಂಟ್ರ್ ನೋಡ್ಕೊಬೇಕು ಕರೆಕ್ಟಾಗಿ. ನಾವು ತಿರುವಾಗದೆ ಇಲ್ಲಿ ಬರ್ತದೆ ಅಂತ, ಆವಾಗ ಅದನ್ನು ನೋಡ್ಕೊಬೇಕು. ಒಂದು ಹೊಲಿಗೆ ಹಾಕ್ಬೇಕು. ಇದು ಉಲ್ಟಾ, ಅದು ಸೀದಾ. ಸೀದಾ ರೆಡಿ ಹಾಕೋಣ, ತಿರುವಾಕುವಾಗ ಅದು ಮೇಲೆ ಬರ್ತದೆ ಅಲ್ವಾ. ಒಂದು ಟೆನ್ಷನ್ನು ನೋಡಿ ಇಷ್ಟೇ. ಸ್ವಲ್ಪ ಹೊಲ್ಬಿಟ್ರೆ ನಿಮಗೆ ಅನುಭವ ಬರುತ್ತೆ. ಆಮೇಲೆ ಎಷ್ಟಕ್ಕೆ ಹಾಕೋಬೇಕು, ಯಾಕೆ ಹಾಕೋಬೇಕು ಇದೆಲ್ಲ. ಅದೇ ನಾನು ಹೊಲಿತಿದ್ನಲ್ಲ ಅಂಕಲ್ ಬ್ಲೌಸ್ಗಳು, ಇವೆಲ್ಲ ನಾನು ಹೊಲ್ದಿರೋವನ್ನ ಇದೆಲ್ಲ. ಬಟ್ ಇರಲಿ, ಅಂದರೆ ಅದು ಫಿನಿಶಿಂಗ್ ಅಷ್ಟೊಂದು ಬರಲ್ಲ. ಬರುತ್ತೆ ನೋಡು. ಇದು ಇಷ್ಟು ಹೊಲಿಗೆ ಹಾಕಿ ಕಡೆಗೆ ಬಿಟ್ಟಿದ್ದೀವಿ. ನೆಕ್ಸ್ಟಿಗೆ ತೋಳುಗೂ ಇದೇ ಥರನೇ ಹಾಕೋದು. ಬಟ್ ಇದರಲ್ಲಿ ಆ ಥರ ಹಾಕಲ್ಲ. ಏನಕ್ಕೆ? ಇದು ಫುಲ್ಲು ಇದೇ ಬಂದ್ಬಿಟ್ಟೈತಿ, ಕಾಣುತ್ತಾ? ಇದು ಇಲ್ಲಿ ಬಂದಿರೋದ್ರಿಂದ ಹಾಕೋದಕ್ಕೆ ಜಾಗ ಇಲ್ಲ. ಅದು ಸ್ವಲ್ಪನೂ ಚೂರು ಜಾಗ ಐತೆ, ಹಾಕ್ಬಿಡ್ತೀವಿ. ಇಲ್ಲ ಅಂದರೆ ಲೈನಿಂಗ್ನೇ ಮಡಚಿ ಹಾಕಬೇಕು. ಲೈನಿಂಗ್ನೇ ಮಡಚಿಬಿಟ್ಟು ಇದಕ್ಕೆ ಹಿಂಗೆ ಹಂಗೆ ಹಾಕ್ಬೇಕಾಗುತ್ತೆ. ಬಟ್ ಇವಾಗ ನೀವು ಜಾಸ್ತಿ ತಗೊಂಡಿಲ್ಲ, ಅದಕ್ಕೆ ಹಾಕೊಂತೀರಾ? ಇಲ್ಲ, ಜಾಸ್ತಿ ತೊಗೊಂಡಿಲ್ಲ ನಾನು. ಆಮೇಲೆ ಮೂಟ ಬಂದ್ಬಿಟ್ಟು ಕಷ್ಟ. ಅರ್ಧ ಇಂಚಿಗೆ ಹಾಕಿರೋದು. ಈಗ ನಾವು ಮಡಚಿನೇ ಹಾಕಬೇಕು, ಎಡ್ಜ್ಗೆ ಹಾಕಬೇಕು. ಇಷ್ಟಕ್ಕೆ ಸಾಕು. ಆ ಕಡೆ ಇಟ್ಟಿದ್ದೀನಿ, ಈ ಕಡೆ ಇಟ್ಟಿದ್ದೀನಿ ನೋಡಿ. ಈ ಹೊಲಿಗೆ ಮೇಲ್ಗೆ ಬರಬೇಕು. ಈ ಹೊಲಿಗೆ ಐತಲ್ಲ ಇಲ್ಲಿಗೆ, ಅದ್ರ ಮೇಲೇ ಹಾಕ್ತಾಯಿದ್ದೀನಿ ನೋಡಿ. ಹಿಂಗೆ ಕಾಣುತ್ತಾ? ಒಂದೊಂದು ಬಟ್ಟೆ ಒಂದೊಂದು ಥರ ಇರ್ತವೆ. ಅವ ನೋಡ್ಕೊಂಡು ಇದೆಲ್ಲ ಇದು ಲಾಸ್ಟೇ ವಾರ. ಇದು ಬಟ್ಟೆ ಇದ್ಬಿಟ್ಟು ಒಂದೇ ಸರಿ ಅದರೊಳಗೇ ಹೊಡ್ಕೊಂಡು ಹೋಗಿ. ಕೆಲವರು ಎಡ್ಜಿರ್ತದೆ, ಅವಾಗಲೂ ಹಂಗೇನೆ ನೋಡಿ ಹಾಕಿದ್ವಿ. ಹೈ ಸ್ಪೀಡ್ ಮೆಷಿನ್ ಅಂದ್ರೆ ಅಂತ ನೀವು ಹೊಲಿತಾ ಹೈ ಸ್ಪೀಡ್ ಮಿಷಿನ್ ಆ ಥರ ಇರುತ್ತೆ ಮಿಷಿನ್. ದೊಡ್ಡ ಮಿಷಿನ್ ಅದು. ಏನು ಮಿಷಿನ್? ದೊಡ್ಡ ಮಿಷಿನ್ ಅದು. ಇದು ಆಮೇಲೆ ಮಾಡ್ಕೊಳ್ಳೋದು. ತೋಳ ಕಡೆಗೆಲ್ಲ ತೋಳು ಫಿನಿಶಿಂಗು ನೋಡಿ. ಇದು ಲೈನಿಂಗು ನಮಗೆ ಬಟ್ಟೆ ಇವು ಕರೆಕ್ಟಾಗಿ ಉಳ್ಕೊಂತು ಅಲ್ವಾ. ನೋಡಿ, ಇದೊಂದು ಹೊಲಿಗೆ ಬೇಕಾದ್ರೆ ಇನ್ನೊಂದು ಹೊಲಿಗೆ ಹಾಕ್ಬೋದು, ಬೇಡದಿದ್ರೂ ಇರ್ಬೋದು. ಹಾಕಿದ್ರು ಸೂಕ್ತ, ಚೆನ್ನಾಗಿರುತ್ತೆ ನೋಡಿ. ಇದು ಇಟ್ಕೊಂಡು ಅದನ್ನು ಫೋಲ್ಡ್ ಮಾಡಿಲ್ಲ ನಾವು, ಅದು ಹಿಂಗೆ ಬರಬೇಕು. ಇಲ್ಲಿ ಬಿಟ್ಟಿದ್ದೀವಿ ಹೊಲಿಗೆ, ಆ ಹೊಲಿಗೆ ಮೇಲೇ ಗ್ಯಾರಂಟಿಯಾಗಿ ಕುಂತಿರುತ್ತೆ ನೋಡು. ಗೊತ್ತೇ ಆಗಲ್ಲ, ಹಿಂಗಿರುತ್ತೆ. ಈ ಬ್ಲೌಸ್ಗೆಲ್ಲ ಎಷ್ಟು ಅಂಕಲ್? ಇದೇನು ಡಿಸೈನ್ ಏನಿಲ್ವಲ್ಲ? 350 ವಿತ್ ಲೈನಿಂಗು. ಇದ್ರೆ ಆಮೇಲೆ ಮಾಡ್ಬೋದು ನೋಡಿ. ಈಗ ಇದನ್ನು ಈ ಥರ ಆಯಿತಾ ನೋಡಿ. ಸುತ್ತಲೂ ಹೊಲಿಗೆ ಹಾಕೊಂಡ್ಬಿಡ್ತೀವಿ. ಎಳಿಬಾರ್ದು ಯಾವುದು. ಎಳೆದ್ಬಿಟ್ರೆ ಕೆಲವೊಂದು ಬಟ್ಟೆ ಹೊಟ್ಟರ್ತವೆ. ಹೊಲಿಗೆ ಸೈಡ್ ಹಾಕ್ಬೇಕಾದ್ರೆ ನೋಡಿ, ಇಷ್ಟಕ್ಕೆ ಹಾಕ್ಬೇಕು, ಕಾಣುತ್ತಾ? ಬಟ್ಟೆ ಹಿಡ್ಕೊಂಡಿರ್ಬೇಕಷ್ಟೇ. ಅದೇ ಹೊಲಿಗೆ ನೋಡ್ಕೊಂಡೆ ನೆಕ್ಸ್ಟ್ ನಾವು ಅದನ್ನ ಚೇಂಜ್ ಮಾಡೋದು. ಅದರಿಂದ ಜಾಸ್ತಿ ಬಂದಿರಬಾರ್ದು.
ನಾರ್ಮಲ್ ಮೆಷಿನ್ಗೂ ಹೈ ಸ್ಪೀಡ್ ಮೆಷಿನ್ಗೂ ಏನು ಡಿಫ್ರೆನ್ಸ್ ಅಂಕಲ್? ಅದು ಸೂಜಿನೇ ಬೇರೆ, ಇದು ಸೂಜಿನೇ ಬೇರೆ. ಕೆಲಸ ಎಲ್ಲ ಯಾವುದನ್ನು ಮಾಡಿದ್ರೆ ಎಷ್ಟು ಮಾಡಿದ್ರು ಅಷ್ಟೇ. ಬರೀ ಸೂಜಿ ಒಂದು ಡಿಫ್ರೆನ್ಸ್ ಇರುತ್ತಾ? ಅಂದರೆ ಅದರೊಳಗೆ ಸಿಸ್ಟಮ್ಸ್ ಬೇರೆ ಬೇರೆ ಇರ್ತವೆ. ಇದ್ರ ಸಿಸ್ಟಮೇ ಬೇರೆ, ಅದ್ರ ಸಿಸ್ಟಮೇ ಬೇರೆ. ಈಗ ಇದನ್ನು ಕಟ್ ಮಾಡು. ಯಾಕೆ ಹಾಕಿದ್ದೀವಿ ಅಂದರೆ ಇದು ಸ್ಟಿಪ್ಪಾಗಿ ಕೂತ್ಕೊಳ್ಳೋದೇ ಚೆನ್ನಾಗಿ, ಏನು ಸಮಸ್ಯೆ ಆಗಲ್ಲ. ಇಲ್ಲ ಇದೇನಾದರೂ ಉದ್ದ ಬರೋದು ಮಾಡೋದು, ಇದನ್ನು ಕಟ್ ಮಾಡು ಕ್ಲೀನಾಗಿ. ಕಟ್ ಮಾಡೋದು ನೋಡ್ಕೋಬೇಕಾ? ಏನು ಮಾಡ್ತಿರೋದು ಗೊತ್ತಾಗಬೇಕು. ಬಟ್ಟೆನ ಯಾವುದೇ ರೀತಿ ಕಟ್ ಮಾಡಿಕೊಡ್ದು. ಬಟ್ಟೆನ ಇದು ಕತ್ರಿ ಅಂಕಲ್ ಯಾವುದು ಬೇರೆ ತಗೋ. ಬಟ್ಟೆ ಕಟ್ ಮಾಡಬಾರ್ದು, ಈ ಲೈನಿಂಗ್ ಮಾತ್ರ ತೆಗಿಬೇಕು. ಅಕಸ್ಮಾತ್ ಈಗ ಕಟ್ ಮಾಡುವಾಗ ನಾವು ಬಟ್ಟೆ ಕಮ್ಮಿ ಇರ್ತದೆ, ಎಷ್ಟಿರಬೇಕು? 10ಕ್ಕೆ 7, 7.5 ಇರಬೇಕು. ಕೆಲವು ಸರಿ ಹೇಳಿದ್ದು ಕ್ವಾಲಿಟಿ ಕಡಿಮೆ ಇರ್ತದೆ. ಅವಾಗ ಏನು ಮಾಡಬೇಕು? ಈ ಲೈನಿಂಗ್ನ ಹಂಗೆ ಬಿಟ್ಕೋಬೇಕಿದ್ರು ಕಟ್ ಮಾಡಿದಂಗೆ, ಗೊತ್ತಾಯ್ತಾ? ಆಮೇಲೆ ಅದಕ್ಕೆ ಲಾಸ್ಟಿಗೆ ಕಟ್ ಮಾಡ್ಕೊಂಡು ನೋಡ್ತೀನಿ. ಹೂನಪ್ಪ, ನಗಬೇಡ್ರಿ ನೋಡ್ರಿ, ತೋರಿಸ್ತೀನಿ. ನೋಡ್ರಿ ಕಟ್ ಮಾಡಿಲ್ಲ, ಕಾಣುತ್ತಾ? ಬಟ್ಟೆ ಕಟ್ ಮಾಡಬಾರ್ದು, ಇದನ್ನ ಚೂರು ನೋವು ಉಳಿಸಬಾರ್ದು. ಹಂಗೆ ಕಟ್ ಮಾಡಬೇಕು. ಗೊತ್ತಲ್ಲ, ಅದು ಒಂದು ಚೂರಲ್ಲಿ ಎಫೆಕ್ಟ್ ಬರ್ತದೆ ಹೊಲಿಬೇಕಾದ್ರೆ. ಇವಾಗ ಇಲ್ಲಿ ಬಿಟ್ಟಿರ್ತೀರ, ನಾವು ಹಿಂಗೆ ಜಾಯಿಂಟ್ ಮಾಡ್ತೀವಿ. ಈಗ ನೋಡಿ ಇಲ್ಲಿ ಬಿಟ್ಟಿದ್ದೀರಾ, ಹೊಲಿಗೆ ಇಲ್ಲೈತೆ ಬಟ್ಟೆ, ಇದು ಹಿಂಗೆ ಬಿಟ್ಟಿದ್ರಲ್ಲ, ನಾವು ಇದನ್ನ ನೋಡ್ಕೊಂಡೇ ಅಲ್ಲಿ ಜಾಯಿಂಟ್ ಮಾಡೋದು. ಈ ಬಟ್ಟೆ ನೋಡ್ಕೊಂಡು ಹಿಂಗೆ ಬಿಟ್ಬಿಟ್ಟಿದ್ರೆ ಅದನ್ನ ಮಾಡ್ಕೊತೀವಲ್ಲ, ಈ ಹೊಲಿಗೆ ತುದಿಗಳು ಹೋಗ್ಬಿಡ್ತು ಸೀದಾ. ಹಂಗೆ ಸ್ವಲ್ಪ ನಿಧಾನವಾಗಿ ಮಾಡೋಕ್ಕಷ್ಟೇ ಈ ಕೆಲಸ ಹೊಡೆಲ್ಲ. ಅದಾದಮೇಲೆ ಶೇಪು ತೋಳ್ ಮೊದಲು ಶೇಪಿನ 2 ಪೀಸು ಮಕ್ಕಳಿಗೆ ಬಂತು. ಯಾಕೆ ನಮ್ಮ ಮನೇಲಿ ಬರಲಿಲ್ಲ ಅಂತ ಬಂದ್ಬಿಡ್ತಾವೆ ಮಕ್ಕಳಿಗೆ. ನೋಡಿ, ಇವು 2 ಪೀಸು, 4 ಪೀಸ್ ಹಾಕೋದು ಟೋಟಲಿ ಲೈನಿಂಗಿಗೆ. ಇವು ಬೇಕಾಗಿರೋ 2 ಪೀಸು, ಇದು ಒಳಗಡೆ ಬರೋ 2 ಪೀಸು, ಮಧ್ಯದಲ್ಲಿ 2 ಪೀಸು. 2 ಪೀಸು ಅಂದರೆ ನೋಡಿ, ಇದೊಂದು ಪೀಸು, ನೋಡಿ. ಇದಿದ್ದಾಗ ಇದರದ್ದು 1 ಪೀಸ್ ಇದರ ಬಂದ್ಬಿಡುತ್ತೆ. ಅದು ಹೆಂಗೆ ಅಂತ ತೋರಿಸ್ತೀನಿ. 2 ಪೀಸ್ ಬೇಕಾದ್ರೆ ಇದಕ್ಕೇನು ಚೇಂಜ್ ಮಾಡೋಂಗಿಲ್ಲ. ಇದು ನಮಗೆ ಸಿಂಗಲ್ ಡಬಲ್ಗೆ ಒಂದು ಬೇಕು. ಇದನ್ನು ಕಂಡಿರ್ತೀವಿ. ಇದನ್ನು ಕಚ್ಚಾ ಜೆಂಟ್, ಇದು ಈ ಮೇಲ್ಗಡೆ ಹಾಕಕ್ಕೆ ಬಟ್ಟೆವಲ್ಲ, ಹಂಗಿದ್ದಾಗ ಡಬಲ್ ಜೆಂಟ್ ಮಾಡಿಬಿಡ್ದು ಕಚ್ಚಾ ಜೆಂಟ್. ಇದೊಂದು ಪೀಸು, ಇದೊಂದು ಪೀಸು, ಎಷ್ಟಾದ 3 ಪೀಸು ಬೇಕಾಗಿರೋದು. ಇನ್ನೊಂದು ಪೀಸ್ ಬೇಕು. ಇದರವೇ ಇದ್ದರೆ ಓಕೆ. ಐತಲ್ಲ ಬಟ್ಟೆದ್ದು 4 ಪೀಸ್ ಬೇಕಾ ಅಂಕಲ್? ಎಸ್, ನೋಡಿ ಹಂಗೇನೆ. ಇದ್ರದ್ದು 1 ಪೀಸ್, ಇದ್ರದ್ದೇ ಬಟ್ಟೆ. ಅದ್ರದ್ದು ಕಟ್ ಮಾಡ್ಕೊಂಡಿಲ್ವಾ ನೀವು? ಇದೆ ತಾನೆ. ಬೇಕಾಗಿರೋ ಪೀಸು ಒಂದು ಒಳ ಪೀಸ್ ಮೊದಲನೇದು. ಹಿಂದೆಗಡೆ ಹಾಕಕ್ಕ ನೋಡ್ಕೋ ಆಯ್ತಾ? ಇದು 2ನೇ ಪೀಸು. ನಮಗೆ ಇದು ಬೇಕಾದ ಪೀಸು ಇಲ್ಲಿ ಹಾಕೋಣದು. 2 ಆದಮೇಲೆ ಬೇಕಾದ ಪೀಸು, ಸರಿನಾ? ಇದು ಭಾರಿ ಇಂಪಾರ್ಟೆಂಟು, ನೋಡ್ಕೋ. ಹಿಂಗೆ ಈಗ ನಮಗೆ ಬೇಕಾದ ಪೀಸ್, ಇದು ಬೇಕಾದ ಪೀಸು, ಇದು ಬೈಂಡಿಂಗ್ ಪೀಸು, ಒಳಗಡೆಗೆ ಬರೋದು. ಇವೆಲ್ಲ ಒಳಗಡೆ ಹೋಗ್ತವೆ, ಇದು ಒಳಗಡೆ ಮಕ್ಕ ಬರುತ್ತೆ. ಸಾಕಷ್ಟು ಹೊಲ್ದಿರ್ತೀಯ, ಐಡಿಯಾ ಚೆಕ್ ಬಂದ್ಬಿಡ್ತದೆ ನಿಮಗೆ. ನಾನು ಯೂಶಲಿ ನಮಗೆ ಇವೆಲ್ಲ ಮುಖ್ಯ ಅಲ್ಲ, ಕೊಡ್ತಾ ಇದ್ದೆ, ನೀವು 4 ಕೊಡ್ತಾ ಇದ್ದೀರಲ್ಲ ಅದಕ್ಕೆ. ನೋಡು, ನಮಗೆ ಇದು ಮುಖ್ಯ. ಯಾವುದು ಪೀಸ್ ಬೇಕಾಗಿರೋ ಪೀಸು, ಅದಕ್ಕೆ ಅನುಸರಿಸಿ ಈ ಬಟ್ಟೆ ಹಾಕೋಬೇಕು. ಸರಿ, ಟಾಕ್ ಹಾಕಲ್ಲಿ ಬಿಟ್ಕೋಬೇಕು. ಇನ್ನು ಇದು ಎಲ್ಲ ಬಿಟ್ಟು ಹೋಗಿರ್ತೇವೆ, ಏನೂ ಆಗಿರಲ್ಲ, ಸ್ವಲ್ಪ ಜಾಸ್ತಿ ಹೋದ್ರೂ. ಇದು ಮಾತ್ರ ಕರೆಕ್ಟ್, ಒಂದೇ ಟೆನ್ಷನ್, ಒಂದೇ ಲೆವೆಲ್ಗೆ. ಆಯಿತಾ? ಈಗ ಇವೆಲ್ಲ ವೇಸ್ಟು ಬರುತ್ತೆ ನೋಡೋಣ.
ಇದು ವೇಸ್ಟ್ ಪೀಸು. ಇದೇ ಕಲರ್ ಇರ್ಬೋದು, ಬೇರೆದು ಹಾಕಿರ್ಬೋದು, ಅದು ವೇಸ್ಟು. ಇದು 2ನೇ ಪೀಸು. 3ನೇದು ನಮಗೆ ಬೇಕಾಗಿರೋ ಪೀಸು. ಸೀದಾ ಉಲ್ಟಾ ಏನು ನೋಡೋಂಗಿಲ್ವಾ? ಐತೆ, ನೋಡಬೇಕು. ಇದ್ರೊಳಗೆ ಇಲ್ಲ. ಅದೇ ಇದು ಯಾವ್ದಿದ್ದು? ಸೀದಾ ಹಾಕೊಬೇಕಾ ಉಲ್ಟಾ ಹಾಕೊಬೇಕಾ? ಈಗ ಇದು ಸೀದಾ, ಇದು ಉಲ್ಟಾ. ಕರೆಕ್ಟ್ ಅದೇ ಫಿಲ್ಟರ್, ಸರಿನಾ? ಹಿಂಗೆ ಹಾಕ್ತೀವಲ್ಲ, ಇದು ಒಳಗಡೆ ಹಿಂಗೆ ತಿರುಗಂತದೆ. ಇದು ಮೇಲ್ಭಾಗ, ಇದು ಸೀದಾನೇ ಇರಬೇಕು. ಹಾಂ. ಆಮೇಲೆ ಇದು ನೋಡು, ಇದ್ರ ಮುಖ ನೋಡು, ಇದ್ರ ಮುಖ ಇಕ್ಕದೆ. ಇದು ಮುಖ, ಇದು ಹಿಂಭಾಗ, ಇದು ಮುಂಭಾಗ. ಮುಖ ಹಿಂಗೈತೆ. ಆದರೆ ಇನ್ನೊಂದು ಹಾಕ್ತೀವಲ್ಲ, ಅದು ಮುಖ ಈ ಕಡೆಗೆ. ಆವಾಗ ಈ ಕಡೆದೊಂದು, ಆ ಕಡೆದೊಂದು. ಅದು ಗೊತ್ತದಲ್ಲ ನಿಮಗೆ, ಅದೆಲ್ಲ ಏನಿಲ್ಲ ಅನ್ಕೊಂತೀವಿ. ಒಂದ್ಸರಿ ಎಲ್ಲ ಒಂದೇ ಕಡೆ ಹಾಕಿ ಇಕ್ಕಿರ್ತೀರ, ಯಾವುದು ನೋಡ್ಕೊಂಡಾಗ ಸಮಸ್ಯೆ ಆಗ್ತದೆ. ಆವಾಗ ಹಂಗೆ ಹೊಡೆದ್ಬಿಡೋದು. ಒಂದು ಕಡೆ ಇತ್ತು ಬರ್ತದೆ, ಒಂದು ಕಡೆ ಹತ್ತು ಹೋಗ್ತದೆ. ಇಲ್ಲ 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 ಏನು ಮಾಡಬೇಕು ಗೊತ್ತಾ? ಕಂಪಲ್ಸರಿ ಒಂದನ್ನು ಕಳಚಿನೇ ಮಾಡಬೇಕು. ಅದನ್ನ ಕಲ್ಸನೆ ಮಾಡಬೇಕು. ಇದನ್ನು ಹಿಂಗೆ ಗೀರ್ಕೋಬೇಕು. ಹಿಂಗೆ ಮೇಲ್ಗಡೆ ಪೀಸು ಇವು 2 ಪೀಸ್ ಇಲ್ಲೇ ಇವೆ. ಇದೊಂದು 3 ಪೀಸ್ ಆಯ್ತಲ್ಲ. ಈಗ ನೋಡಿ 4 ಪೀಸ್ ಆಗ್ತವೆ. ಲೈನಿಂಗಿಗೆ ಎಕ್ಸ್ಟ್ರಾ 3 ಪೀಸು. ಒಟ್ಟು ಟೋಟಲಿ 4 ಪೀಸು ಇರಬೇಕು. 3 ಪೀಸ್ ಕೊಟ್ಟರೆ ಅಂಕಲ್ ಚೆನ್ನಾಗಿಲ್ವ? ಯಾಕೆಂದರೆ ಬಾವಿಲಿ ನೀರು ಸೇದೋವಾಗ ಬಂದೋಬಸ್ತ ಇರಬೇಕು. ಸಾರ್ವಜನಿಕ ಕಟ್ಟು ನೀರಿಗೆ ಬಿಟ್ಟರೆ ಬರ್ತದೆ ಅಂತ ಯಾವ ಗ್ಯಾರಂಟಿ ಮೇಲಕ್ಕೆ ಬರಲ್ಲ. ಹಂಗೆ ನಾವಿಲ್ಲಿ ಲೈನಿಂಗ್ ಹಾಕಿರ್ತೀವಲ್ಲ ಬಟ್ಟೆಗೆ, ಆ ಲೈನಿಂಗ್ ತೂಕ ಕರೆಕ್ಟಾಗಿ ಇದಿರಬೇಕು, ಫ್ರಂಟ್ ಶೇಪು ಅಲ್ವಾ? ಇದು ತೂಕ ಕಡಿಮೆ ಆಗ್ಬಿಟ್ಟು ಇದು ತೂಕ ಜಾಸ್ತಿ ಆಗ್ಬಿಟ್ರೆ ಮೇಲಕ್ಕೆ ಎಳ್ಕೊಂಡ್ಬಿಡ್ತದೆ ಬ್ಲೌಸು. ನೋಡಿ, ಇದು ಸೇಮ್. ಇಲ್ಲೂ ಚೆಕ್ ಮಾಡ್ಕೊಬೋದು. ಇಲ್ಲೇನು ಕ್ಲೋಸ್ ಆಗಿದೆ, ಇದು ಸ್ಟಾರ್ಟ್ ಆಗಬೇಕು. ಸೊ ನೋಡಿ ಮೊದಲು ಬರೋದು ಈಗ ಬರಲ್ಲ. ನೋಡಿ ಕಲಿ ಮಾಡಿ ತಿಳಿ ಅಂದ್ಬಿಟ್ಟು ಬರೋದು. ಇದೇ ಅದರ ಇದು ಅನುಭವ ಬರಬೇಕು ಅಂತಂದರೆ ನೋಡ್ಕೊಂಡು ಬೇಕಾದಷ್ಟು ಕಲ್ತ್ಕೊಂಡ್ಬಿಡ್ಬೋದು. ನಾವಂತೂ ಬೇಕಾದಷ್ಟು ಬರೀ ನೋಡೇ ಕಲ್ತಿರೋದು. ಹಿಂಗೆ ಯಾರೋ ಒಂದು ಬಟ್ಟೆ ಇಕ್ಕೊಂಬಂದ್ಬಿಟ್ರೆ ಇದು ಹೆಂಗೆ ಹೊಲ್ದವ್ರಿ ಅಂತ ನಮ್ಗೆ ಐಡಿಯಾ ಗೊತ್ತಾಗ್ಬಿಡ್ತು. ಹಂಗೆ ಮಾಡ್ಕೊಂಡೇ ಹೊಲ್ದಿರೋದು ನೋಡಿ. ಇದಾದಮೇಲೆ ಒಂದು ವೇಳೆಗೆ ಕಟ್ ಮಾಡಾಕ್ಬೇಕು. ವೇಸ್ಟ್ ಇದು ಅದೊಂದು ಆಚೆ ಬಿಡಬಾರ್ದು. ಇನ್ನೊಂದು ಹೊಲಿಗೆ ಅವಶ್ಯಕತೆ ಇಲ್ಲ ಇದಕ್ಕೆ. ನಾವು ಬೇಕಂದ್ರೆ ಹಾಕೊಂಬೋದು ಅಷ್ಟೇ, ಇಲ್ಲದ್ರೆ ಏನೂ ಇಲ್ಲ. ಟೆಸ್ಟ್ ಮಾಡ್ಕೋಬೇಕು ಇದನ್ನು ಕರೆಕ್ಟ್ ಆಗದ. ಒಂದು ಪಾಯಿಂಟ್ ಹೆಚ್ಚು ಕಡೆ ಅದನ್ನು ಇಲ್ಲೇ ಹೊಡಿಬಿಡು ಅಷ್ಟೇ. 2 ಸರಿ ಇದೆ. ಇದನ್ನು ಕಡೆ ಮಡಿಕೊಂಡಿರ್ಬೇಕು. ತೋಳನ್ನು ಕಡೆ ಮಡಿಕೊಂಡು